ಅಮ್ಮ ಒಂದ್ ಚಪಾತಿ ಸಾಕ? ಸಾಕು ಸಾಕು. ಶಂಕರು ತಟ್ಟೆ ತಟ್ಟೆ ಕೊಡಪ್ಪ ಇಲ್ಲಿ. ನೀನು ಕೂತ್ಕೋ. ನೀವು ಮಾಡಿ ಕುತ್ಕೋತೀವಿ. ಎಷ್ಟು ಪ್ರೀತಿ ನನ್ ಮೇಲಲ್ವಾ? ಬಡ್ಸೋರ್ ಯಾರು? ಆಯ್ತಮ್ಮ. ಅಲ್ಲ ಬರೀ ಇದನ್ನೇ ಮಾಡ್ತಿಲ್ಲ, ಬೇರೆ ಏನಾದ್ರೂ? ರೀ ದಿನ ಮೀನ್ ಮಾಡಕ್ಕಾಗತ್ತಾ? ವಾರಾಗಿರ ಏನಿಲ್ವಾ ನಿಮ್ಗೆ? ಕಾರ್ತಿಕ್ ಮಾಸ ಮಾಡೋಂಗಿಲ್ಲ, ತಿನ್ನಿ. ಎಲ್ಲಾ ತಿಂಗಳು ವಾರ ಬರುತ್ತಪ್ಪ, ಸೋಮವಾರ, ಮಂಗಳವಾರ, ಬುಧವಾರ ಅಂತ. ಅಮ್ಮ ತಿನ್ನಮ್ಮ. ಕಂದ ತಿನ್ನಪ್ಪ, ಚಪಾತಿ ಚೆನ್ನಾಗಿದೆ ಕಣ. ನಿಜವಾಗ್ಲೂ ತಮಾಷೆಗಳಿದೆ, ನಿಮ್ಮ ಅದಕ್ಕೆ ತರ ಇದೆ ಅಂತ. ಅಣ್ಣ, ನನಗಿನ್ನೂ ಮಧ್ಯಾಹ್ನ ಊಟನೇ ಜೀರ್ಣ ಆಗಿಲ್ಲ ಅನ್ಸುತ್ತೆ. ಒಂಥರ ಅಜೀರ್ಣ ತರ ಆಗ್ತಿದೆ. ಅಜೀರ್ಣ? ಸುಮತಿ, ರಸಂ ಮಾಡಿದ್ಯಾ ಅಲ್ವಾ? ಹೂನ್ರಿ ಮಾಡಿದೀನಿ. ಕಂದ ಒಂದ್ ಕೆಲ್ಸ ಮಾಡು, ನಿಮ್ ಅತ್ತಿಗೆ ಬಿಸಿ ಬಿಸಿ ರಸ ಮಾಡಿದಾಳೆ, ಅನ್ನ ಹಾಕೊಂಡು ಸ್ವಲ್ಪ ತಿನ್ಬಿಡಮ್ಮ, ಅಜೀರ್ಣ ಎಲ್ಲ ಸರಿಯಾಗ್ಬಿಡುತ್ತೆ. ತಿನ್ನು ಕಂದ. ಅಣ್ಣ, ನನಗ್ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ, ಪ್ಲೀಸ್ ನನ್ನ ಬಲವಂತ ಮಾಡ್ಬೇಡ. ಅದಂಗಲ್ಲ ಕಂದ, ನನ್ ಕೈಲಿ ಆಗಲ್ಲ ಅಣ್ಣ. ಅಮ್ಮ ಸಾರಿ ಅಮ್ಮ. ಅಲ್ಲಪ್ಪ ಶಂಕರು, ಏನಪ್ಪ? ಗೊತ್ತಿಲ್ಲ ಯಜಮಾನ್ರೆ. ಅಮ್ಮ ಅಚ್ಚು, ಒಂಚೂರು ಮಜ್ಜಿಗೆನ? ಅಲ್ಲ ಯಜಮಾನ್ರೆ, ಅದು ಕೆಳಗಡೆ ಮೋಟರ್ ಆನ್ ಮಾಡಿದ್ದೆ, ಆಫ್ ಮಾಡೋದು ಮರ್ತು. ಅಲ್ಲಪ್ಪ, ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ, ನೀವಾದ್ರೂ ಊಟ ಮಾಡಿ. ನನ್ಗೂ ಬೇಡ ಸುಮತಿ. ರೀ ನೀವು ಏನ್ರಿ ನೀವು ಹೀಗಾಡ್ತೀರಾ? ಏನಾಗ್ಲಿ, ಯಾರು ತಿನ್ಲಿಲ್ಲ ಅಂದ್ರೆ ನಾ ತಿಂತೀನಿ. 2 ಚಪಾತಿ ತಿಂತೀನಿ. ಶಾಂತಿ, ಏನಾಗಿದೆ ನಿನ್ಗೆ? ಅಲ್ಲ, ನಾನು ಗಮನಿಸ್ತಾನೆ ಇದ್ದೀನಿ, ನೀನ್ ಅಲ್ಲಿಗೆ ಹೋಗಿ ಬಂದಾಗಿಂದ ಮುಖ ನೋಡು ಹೇಗೆ ಬಾಡೋಗಿದೆ ಅಂತ. ಮಾತಲ್ಲಿ ಒಂದಿಷ್ಟು ಗೆಲುವಿಲ್ಲ. ಯಾಕೆ ಶಾಂತಿ, ನಿನ್ ಮನ್ಸನ್ನ ನೀನ್ ಕೆಡ್ಸ್ಕೊಂಡಿದ್ಯಾ? ಅಲ್ಲಿ ಊಟ ಮಾಡ್ಬೇಕಾದ್ರೆ ನನಗೆ ಅಜೀರ್ಣ, ನನಗೆ ಊಟ ಬೇಡ ಅಂತ ಎದ್ಬಂದ್ಬಿಟ್ಟಿದ್ಯಲ್ಲ, ಇದಕ್ಕೆ ನಾನು ಏನ್ ಹೇಳ್ಬೇಕು ನಿನ್ಗೆ? ಅಜೀರ್ಣ ಆಗಿರೋದು ದೇಹಕ್ಕಲ್ಲ ಶಂಕರು, ಮನ್ಸಿಗೆ. ಮನ್ಸಿಗ? ಇವಾಗಂತದ್ದೇನಾಯ್ತು? ನೀನ್ ಯಾಕೆ ಅಣ್ಣನ ಹತ್ರ ವಿಷಯ ಬದಲಾಯಿಸಿ ಹೇಳ್ದೆ? ನನ್ನ ಹತ್ರ ಕಾರಲ್ಲಿ ಬರ್ಬೇಕಾದ್ರೆ ಆ ಮನುಷ್ಯಂಗೆ ಬುದ್ಧಿಗಿದ್ದೆಲ್ಲ ಚೆನ್ನಾಗೇ ಇದೆ, ತಲೆ ಎಲ್ಲ ಏನು ಕೆಟ್ಟಿಲ್ಲ ಅಂತ ಹೇಳ್ದೆ. ಈಗ ಅಣ್ಣನ ಹತ್ರ ಬಂದು ಉಲ್ಟಾ ಹೇಳ್ತಿದ್ಯಾ? ಹಾಗೆ ಹೇಳ್ಬೋದಾಗಿತ್ತಲ್ಲ ಚಿನ್ನು. ಅದೇ ನನಗಿನ್ನೂ ಜೀರ್ಣ ಆಗಿಲ್ಲ. ಅರ್ಥ ಆಯ್ತು ಬಿಡು, ಆ ವಿಷಯದ ಬಗ್ಗೆನೇ ತಾನೆ. ನೋಡು ಶಾಂತಿ, ಯಜಮಾನ್ರ ಹತ್ರ ಏನೇ ಮಾತಾಡಿದ್ರು ತುಂಬಾ ಹುಷಾರಾಗಿ ಮಾತಾಡ್ಬೇಕು. ಅದರಲ್ಲೂ ಇಂಥ ವಿಷಯ ಮಾತಾಡೋದಕ್ಕೂ ಮುಂಚೆ ಡಬಲ್ ಹುಷಾರಾಗಿರ್ಬೇಕು. ನೋಡು, ಇಲ್ಲಿ 2 ವಿಷಯ ಇದೆ. ಒಂದು, ನಮ್ಗೆ ಅದು ಸತ್ಯನಾ ಸುಳ್ಳು ಅನ್ನೋದೇ ಇನ್ನು ಕ್ಲಾರಿಟಿ ಇಲ್ಲ. 2ನೇದು, ಈಗ ಸದ್ಯಕ್ಕೆ ಯಜಮಾನ್ರು ನಿನ್ನೆ ಅವ್ರು ನಿಜವಾದ ತಂಗಿ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೇನೆ ಆರಾಮಾಗಿ ಖುಷಿಯಾಗಿದ್ದಾರೆ. ಈಗಾಗಲೇ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆ. ನೀನಿದೆಯಾ ಅನ್ನೋ ಧೈರ್ಯದಿಂದ ಇದನ್ನೆಲ್ಲಾನು ಗೆದ್ಕೊಂಡೇ ಬಂದಿದ್ದಾರೆ. ಇವಾಗ ಇಂಥ ಸಮಯದಲ್ಲಿ ದೂರದಾಸೆನ ತೋರಿಸ್ಬಿಟ್ಟು ಒಂದ್ ವೇಳೆ ಅದು ನೆರವೇರದೇ ಇದ್ರೆ ಅವಾಗ ಏನ್ ಮಾಡ್ತೀಯಾ? ಅಂದ್ರೆ ನೀನೇನ್ ಹೇಳಕ್ ಬರ್ತಿದ್ಯಾ ಶಂಕರು? ಇದನ್ ಹಿಂಗೆ ಬಿಟ್ಬಿಡೋಣ ಅಂತಿದ್ಯಾ? ಹಾಗಂತ ನಾನು ಎಲ್ಲಿ ಹೇಳ್ದೆ? ಇವಾಗ ನಾವಿಬ್ರು ಸೇರಿ ಅರ್ಚನಾ ಎಲ್ಲಿದ್ದಾಳೆ ಅಂತ ಹುಡುಕೋಣ. ಆದ್ರೆ ಅಲ್ಲಿವರೆಗೂ ಯಜಮಾನ್ರಿಗೆ ಇದು ಯಾವ ವಿಷಯನೂ ಹೇಳೋದಕ್ಕಾಗಲ್ಲ. ನನ್ನ ಮಾತು ಕೇಳು. ಅದೇನು ಸರಿ ಚಿನ್ನು, ಆದ್ರೆ ನಂಗೆ ಅರ್ಚನಾ ಇದ್ದಾಳೆ ಅಂತ ಗೊತ್ತಾಗೋ ಅಷ್ಟ್ರಲ್ಲಿ ನನಗೆ ಗೊತ್ತಿಲ್ಲದೆ ನಾನೇ ಅರ್ಚನಾ ಆಗಿ ಬದುಕೋಕ್ ಶುರು ಮಾಡ್ಬಿಟ್ಟಿದ್ದೀನಿ.